ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೈನಿಕನ ಮಾಡದಿ ವಿಲೇಜ್ ಕನ್ನಡ ಚಾನಲ್. ಹೆಂಗದಿರಿ ಎಲ್ಲರೂ? ಕ್ಷೇಮದ್ರಿ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತು ಸ್ವಲ್ಪ ಜಲ್ದಿ ಎದ್ದಿದ್ದೆ, ಯಾಕಂದ್ರೆ ಧಾರವಾಡಕ್ಕೆ ಹೋಗೋದಿತ್ತೆ. ಹುಡುಗರು ಡಬ್ಬಿಗೆ ಅಂಥೇಳಿ ನಾನು ಚಪಾತಿ ಹಂಗೆ ಆಲೂಗಡ್ಡೆ ಪಲ್ಯ ಮಾಡಾಕತ್ತೀನಿ. ಜಾಸ್ತಿ ಡಬ್ಬಿಗೆ ಅಂದ್ರೆ ನನ್ನ ಮಕ್ಳು ಚಪಾತಿನ ಲೈಕ್ ಮಾಡ್ತಾರೆ. ಮಾರ್ನಿಂಗ್ ಡಬ್ಬಿ ರೆಡಿ ಮಾಡಿ ನಾಷ್ಟ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾನು ರೆಡಿ ಆಗಿ ನಾಷ್ಟ ಮುಗಿಸ್ಕೊಂಡು Strong crazy bets on me. Let's go, I'ma get lucky. Walking the wild, walking the wild. प्रभु हे हरि राम कृष्ण जगन्नाथ प्रेमानंदी. ಏನಿಕ್ಕಿ ತಂಗಿ ಬಾಳ್ಗಿನ ಹಿಡ್ದಾಳಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಥರ ಬಾಳ್ಗಿ ಬೊಗನಿ ಒಳಗೆ ನಾವು ತಿನ್ನತೇವಿ ಅಂದ್ರೆ ಅದ್ರ ಹಿಂದೆ ದೊಡ್ಡ ಕಥೆನೇ ಇರ್ತೈತಿ. ಏನಪ್ಪ ಅಂದ್ರೆ ನಾವು ಮತ್ತು ಈ ಬಾಳ್ಗೆಯಿಂದ ಪ್ಲೇಟಿಗೆ ಹಾಕೋಬೇಕು, ಮತ್ತೊಂದು ಎಕ್ಸ್ಟ್ರಾ ಪ್ಲೇಟ್ಗಳಾಗ ಜಾಸ್ತಿ ಬೆಳಗಾನ ಹಾಕಾವ ಅಂತೇಳಿ ಯೋಚನೆ ಮಾಡಿರ್ತೀವಿ ನಾವು. ನಾವು ಹೆಣ್ಮಕ್ಳಂದ್ರೆ ಹಂಗೆ ಅಲ್ಲ, ಹಳದಿ ತೂಗಿ ನೋಡಿ ಮಾಡಿ ಯಾವುದೇ ಸ್ಟೆಪ್ ಆದ್ರೂ ಇಷ್ಟೆಲ್ಲ ಯೋಚನೆ ಮಾಡಿ ಮಾಡ್ತೀವಿ. ಎಲ್ಲಿಗೆ ಕ್ಯಾಂಟೀನ್ ಹೊಂಟೀವಿ. ನನ್ನ ಗಂಡ ಮಿರ್ಚಿ ತಿನ್ಸಿದ ಬಂದಾಗ ಉಳಿಸಿ ಮತ್ತೆ ಏನು ನಾವು ಧಾರವಾಡಕ್ಕೆ ಬಂದ ಕೂಡಲೇ ಮಾಡಿ ಫಸ್ಟ್ ಕೆಲಸ ಅಂದರೆ ಪೆಟ್ರೋಲ್ ಹಂಗೆ ಏರ್ಲೆ ಫಿಲ್ ಮಾಡಿಸ್ಕೊಂಡ ನೆಕ್ಸ್ಟ್ ಎಲ್ಲಿ ಕ್ಯಾಂಟೀನ್ಗೆ ಹೊಂಟಿದ್ವಿ. ನಾವು ಹೆಣ್ಮಕ್ಳು ಜಾಸ್ತಿ ಹೊರಗಡೆ ಹೋದಾಗ ನಮ್ಮ ಫೋಕಸ್ ಏನೇ ಇದ್ರು ಬರೀ ತಿನ್ನೋದು, ತೊಗೊಳ್ಳೋದು, ಶಾಪಿಂಗ್ ಮಾಡೋದು, ಇದೇ ನಮ್ಮ ಮೇನ್ ಟಾರ್ಗೆಟ್ ಆಗಿರ್ತೈತಿ. ನಾನು 10 to 11 ಇಯರ್ಸ್ ಬ್ಯಾಕ್ ಆಗಿರ್ಬೋದು ಈ ಎಲ್ಲಿ ಕ್ಯಾಂಟೀನ್ ಒಳಗೆ ಟೇಸ್ಟ್ ಮಾಡಿ. ಬಟ್ ಇವಾಗಲೂ ಸೇಮ್ ಅದೇ ಟೇಸ್ಟ್ ಐತಿ. ಬಟ್ ಕ್ಯಾಂಟೀನ್ ಮಾತ್ರ ಚೇಂಜ್ ಆಗೈತಿ. ಫುಲ್ ಅಂತೂ ಏನು ಹಸಿವಾಗಿರಲಿಲ್ಲ, 50-50 ಹಸಿವಿತ್ತು. ಹಾಗಾಗಿ ಊಟ ಬೇಡ ಅಂತೀವಿ, ನಾವು ಇಲ್ಲಿ ನಾಷ್ಟ ಮಾಡ್ಕೊಂಡು ಅಂತೀವಿ. ತುಪ್ಪದ ಅವಲಕ್ಕಿ ಹಂಗೆ ಟೋಸ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ತುಪ್ಪದ ಅವಲಕ್ಕಿ ಹಂಗೆ ಟೋಸ್ಟ್ ಅಂತಂದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅದರೊಳಗೆ ಈವ್ನಿಂಗ್ ಗಿರ್ಮಿ ತಿಂತಿರ್ತಾರಲ್ಲ, ಸೊ ಆ ಟೇಸ್ಟ್ ಹೇಳೋ ಹಾಗಿಲ್ಲದ ಅಷ್ಟು ಸೂಪರ್ ಆಗಿರ್ತೈತಿ. ಇವಾಗ ನಮ್ಮ ಮನೆಯವ್ರು ನಾನು ಟೀಸ್ ಮಾಡತ್ತಿದ್ರು, ಅವ್ನು ಬಾಳ್ಗಿ ಹಿಡ್ಕೊಂಡು ತಿಂದು ಬಂದಿದ್ದೀವಿ ಮನೆ ಒಳಗೆ, ಈಗ ಅಷ್ಟು ನಿನಗೆ ಹಸು ಆಗ್ತದೆ ಅಂತೇಳಿ. ಅದು ನಮ್ಮ ಹುಡುಗಾರ ಹಂಗೆ ಏನಾದರೂ ಹೊಸ ಐಟಮ್ ನೋಡಿದ್ರೆ ಏನಾದರೂ ಬೇಕು ಅನಿಸಿದ್ರೆ ಅದು ಹೊಟ್ಟೆ ಡಬಲ್ ಅಪ್ಪ ಅಂತಾರೆ, ಆ ಟೈಪ್ ಆಗಿರ್ತೈತಿ. ಅಲ್ಲಿಂದ ಮನೆ ಬರೋಷ್ಟು ಹೊತ್ತಿಗೆ ಈವ್ನಿಂಗ್ ಆಗಿತ್ತು. ಹುಡುಗರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಾತಂತೇಳಿ ಅವ್ರಿಗೆ ಅಪೋಸಿಟ್ ವರ್ಡ್ನ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ರೆ, ಸೊ ನಾವು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿಸಿದ್ರಾತಂತೇಳಿ ಸ್ಟಾರ್ಟ್ ಮಾಡಿದ್ದೆ ಅವ್ರಿಗೆ. ನನ್ನ ದೊಡ್ಡ ಮಗನ ನಾ ಹೆಂಗಾರು ಅಂಜಿಸ್ಕೋತೀನಿ, ಹೇಳಿದ ಮಾತು ಕೇಳೋಂಗೆ ಮಾಡ್ತೀನಿ. ಬಟ್ ಈ ಸಣ್ಣವನ್ ಮಾತ್ರ ನನಗೆ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ. ಅವನ ನಾನು ಅಂಜಿಸ್ಕೋತಾನೆ, ನಾ ಅವಂಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಏನಾದರೂ ಕಲಿಸ್ಬೇಕಂತಂದ್ರೆ, ಪ್ಲೀಸ್ ಅಪ್ಪಿ ಹಂಗಪ್ಪಿ ಹಿಂಗಪ್ಪಿ ಅಂತೇಳಿ. ಬಟ್ ಅವ ಕೇಳೋದೇ ಇಲ್ಲ ಅದನ್ನ ಮಾತನ್ನ. ಅವ್ನು ದೊಡ್ಡವಂಗಾರ ಆರ್ಡರ್ ಮಾಡಿ ಮಾಡಿಸ್ಕೊತಾನೆ, ಸಣ್ಣವ್ ಭಾಳ ರಿಕ್ವೆಸ್ಟ್ ಮಾಡ್ಕೋದ. ಇನ್ಸೈಡ್ ಇನ್ಸೈಡ್ ಭಾಷಿಕೆಯಲ್ಲಿ ಆಡ್ತೀನವಲ್ಲ ಸೋತ ಆಡೋದನ ಬೈ ನಾನು ನೋಡ್ತೇನೆ. ಯಾಕೆ ಇನ್ಸೈಡ್ ಇನ್ಸೈಡ್ ಔಟ್ಸೈಡ್ ಔಟ್ಸೈಡ್ ಇಬ್ಬರದು ಒಂದು
ರನ್ನಿಂಗ್ ರನ್ನಿಂಗ್ ಒಂದ ಕಾಲ ರನ್ನಿಂಗ್ ನೀ ಬಾ ಇಲ್ಲಿ ಬಾನೆ ಇದೆ ಬಾನೆ ರನ್ನಿಂಗ್ ನೀವು ಒಳ್ಳೆ ಅಭ್ಯಾಸ ಹಂಗಿರ್ತದೆ ವಾಕಿಂಗ್ ಹಂಗ್ ಮಾಡ್ತಾರೆ ಲೈಟ್ ಕಾಲ್ ಹೊರಗೆ ಓಡಿ ಹೋಗ್ಬಿಡ್ತಾವ ನೋಡಿ ಈಗ ಅಲ್ಲೇ ಮೂಲೆ ಹಾಕ್ಕೊಂಡ್ರಿ ಲೈಟ್ ಕಾಲ್ ಹೊರಗೆ ಓಡಿ ಹೋಗ್ಕೊಂಡು ನಾವು ಅಷ್ಟು ಹೊಡೆದ್ರೆ ಬಂದ ಅದಕ್ಕೆ ಬೇರೆ ಬೇರೆ ಹೇಳ್ತಾರೆ ಜಂಪಿಂಗ್ और अभी तो रुको, क्लाइमैक्स अभी बाकी है। ರೀಡಿಂಗ್ ರೈಟಿಂಗ್ ಸಿಂಗಿಂಗ್ ಅಣ್ಣ ಅಣ್ಣ ಅಣ್ಣವ ಅಣ್ಣವ ಅಣ್ಣ ಹಿಂಗ್ ಬಡಕ್ರಿ ಹಿಂಗ್ ಬಡ್ಕೊ ಅಕ್ಷರನ ನಾನು ಅನಿಸ್ತೇನೆ ಯಬ್ಬ out in out in stand up sit down stand up sit down stand up sit down ರೈಟ್ ಅಂದಾಗ ರೈಟ್ ಸೈಡ್ ಅಂದಾಗ ನೀ ಈ ಕಡೆ ಜಿಗಿಬೇಕು ಲೆಫ್ಟ್ ಸೈಡ್ ಅಂದಾಗ ಆಚೆ ಕಡೆ ಜಿಗಿಬೇಕು ಮಿಡಲ್ ಅಂದಾಗ ನಡುವೆ ನಿಲ್ಬೇಕು ರೈಟ್ ಅಂದಾಗ ಈ ಕಡೆ ಲೆಫ್ಟ್ ಅಂದಾಗ ಕಡೆ ಮಿಡಲ್ ಅಂದಾಗ ನಡು ಮತ್ತೆ ಔಟ್ ಔಟ್ ಅಂದಾಗ ಈ ಕಡೆ ಇನ್ನೊಂದು ರೈಟ್ ಸೈಡ್ ಮಿಡಲ್ ಲೆಫ್ಟ್ ಸೈಡ್ ಮಿಡಲ್ ರೈಟ್ ಸೈಡ್ ಮಿಡಲ್ ಇವನು ಆಚೆ ಕಡೆ ಜಿಗ್ಗೆ ನಾನು ಈ ಕಡೆ ಇಲ್ಲಿ ಲೆಫ್ಟ್ ಸೈಡ್ ಐತೆ ನಂದ ಈ ಕಡುಕೋರಿ ಮುಂದೆ ಇನ್ನಂದ ಇನ್ನಂದ ನಿನಗೆ ಬಾಳ ಸಂಧ್ಯಾಗ ಏನ್ ಆ ಕಡೆ ಹೋಗಿ ನಿಂಜಾಕ್ ಹೋಗಿ ನಂಗಿದ್ಪ ನಾನು ಹೇಳ್ದಿಸ್ತೇನೆ ಯಾಕ ನಂದಿದು ಏನಂದಿದು ಮಿಡಲ್ ಹೇಳೇನ left right 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 left left ಏನು ಮಾಡಬೇಕು left right ಸರಿ ನಾನು ಮಾತು ಕೇಳೋದು ಮಾಡ್ತಾ ನಾನು ಸೇರ್ಕೊಳ್ತೀನಿ ಅದೇ ಹರಿದು right left right left right 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 ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತ.